ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್ ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ. ಹುಮ್ನಾಬಾದ್ ಮೇನ್ ರೋಡ್ ಮದರ್ ತೆರೇಸಾ ಆಸ್ಪತ್ರೆ ಎದುರುಗಡೆ ಕಲಬುರಗಿ. ಮೊಬೈಲ್ ನಂಬರ್ 9901675156. ಅಲ್ಲಿ ನಾವುಗಳು ಇವತ್ತು ಡಿಮ್ಯಾಂಡ್ ಮಾಡ್ತಿರೋದು ಇಮಿಡಿಯೇಟ್ ಆಗಿ ಸರ್ಕಾರ ಅತಿಥಿ ಉಪನ್ಯಾಸಕರು ಏನೇನು ಬೇಡಿಕೆ ಇದೆ ಅದನ್ನೆಲ್ಲನೂ ಕೂಡ ಈಡೇರಿಸಬೇಕು. ಇದರ ಜೊತೆಗೆ ಇವತ್ತೇನು ವಿದ್ಯಾರ್ಥಿಗಳ ಸಮಸ್ಯೆ ಅನುಭವಿಸ್ತಿದ್ದಾರೆ. ಮುಂದಿನ ತಿಂಗಳಲ್ಲಿ ಇವತ್ತು ಎಕ್ಸಾಮ್ ನಡೀತಿದೆ ಹೌದು, ಬಟ್ ಇಲ್ಲಿವರೆಗೂ 50% ಕ್ಲಾಸ್ಗಳು ಕೂಡ ಇವತ್ತು ನಡೀತಿಲ್ಲ. ಇಡೀ ಇವತ್ತೆಲ್ಲ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಡಿಪೆಂಡ್ ಆಗಿರೋದು ಇವತ್ತು ಗೆಸ್ಟ್ ಲೆಕ್ಚರ್ಸ್ ಮೇಲೆ. ಇದರಿಂದ ವಿದ್ಯಾರ್ಥಿಗಳು ಸಮಸ್ಯೆಗಳನ್ನ ಅನುಭವಿಸ್ತಿದ್ದಾರೆ. ಈ ಕೂಡಲೇ ಸರ್ಕಾರ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ವಿದ್ಯಾರ್ಥಿಗಳನ್ನ ಕ್ಲಾಸ್ಗಳು ನಡೆಸಬೇಕು ಇವತ್ತು ಗೆಸ್ಟ್ ಲೆಕ್ಚರ್ಸ್ ಅಂತೇಳಿ ನಾವು ಇದ್ರ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ. AIDS ಜಿಲ್ಲಾ ಕಾರ್ಯದರ್ಶಿ ತುಳಜಾರಾಮ್ NK. ದೂರದಿಂದ ಬಂದಿರ್ತೀವಿ, ಒಂದು ಹಳ್ಳಿಯಿಂದ. ಮುಂಜಾನೆ 6 ಗಂಟೆಯಿಂದ ಊಟ ಮಾಡದೆ ಈ ಕಾಲೇಜಿಗೆ ಬಂದರೆ ನಮ್ಗೆ ಒಂದು ಕ್ಲಾಸ್ ಆಗಿಲ್ಲ ಅಂದರೆ ನಾವು ಏನು ಮಾಡೋದು? ಕ್ಲಾಸಿಗೆ ಬಂದು ನಾವು ಎತ್ತಕ್ಕಾಗಿ ಬರೋದು ಕಾಲೇಜಿಗೆ ಅಂತ ನಮ್ಮದು ಬರ್ತದೆ. ಮತ್ತು ಮುಂದಿನ ನೆಕ್ಸ್ಟ್ ಮಂತಲ್ಲಿ ಎಕ್ಸಾಮ್ ಇವೆ. ಎಕ್ಸಾಮ್ ಹೇಗೆ ಬರೆಯೋದು ನಾವು? ಈಗ ಗೆಸ್ಟ್ ಲೆಕ್ಚರ್ ಬರಬೇಕು ನಮಗೆ. ಗೆಸ್ಟ್ ಲೆಕ್ಚರ್ ಇಲ್ಲ, ಆದ್ದರಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇವೆ. ಅವರ ಜೀವನ ಇಲ್ಲ ಅಂದರೆ ನಮ್ಮ ಜೀವನ ಹೇಗೆ ರೂಪಿಸ್ಕೊಳ್ತಾರೆ ಅವರು, ಹೇಗೆ ರೂಪನ ಮಾಡ್ತಾರೆ ಅವರು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ. ನನ್ನ ಹೆಸರು ಲಕ್ಷ್ಮಿ ಅಂತ. ಅವರು ಸೇಡಂ ತಾಲೂಕು ಕೋನಾಪುರ. ನನ್ನ ಹೆಸರು ಪ್ರೀತಿ ದೊಡ್ಡಮನಿ ಅಂತೇಳಿ. AIDS ಇವತ್ತು ಎಲ್ಲ ಕಡೆ ಹೋರಾಟನ ಬೆಳೆಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ಗೆಸ್ಟ್ ಲೆಕ್ಚರ್ಸು ಸುಮಾರು 18 ದಿನಗಳಿಂದ, 1 ತಿಂಗಳಿಂದ ಹೋರಾಟಕ್ಕೆ ಕುಂತಾರ. ಅಲ್ಲಿಂದ ಇಲ್ಲಿವರೆಗೂ ಡಿಗ್ರಿ ಸ್ಟೂಡೆಂಟ್ಸಿಗೆ, ಗೌರ್ಮೆಂಟ್ ವುಮೆನ್ಸ್ ಕಾಲೇಜು, ಗೌರ್ಮೆಂಟ್ ಡಿಗ್ರಿ ಸ್ಟೂಡೆಂಟ್ಸಿಗೆ ಕ್ಲಾಸಸ್ಸೇ ನಡೀತಾ ಇಲ್ಲ. ಅವರು ಬೆಳಗ್ಗೆ 6 ಗಂಟೆಯಿಂದ ಎದ್ನೋ ಬಿದ್ದೋ ಒಂದು ಹೊಟ್ಟೆ ಕೂಡ ಇಲ್ದೇ ಇಲ್ಲಿ ಕ್ಲಾಸಸ್ ಕೇಳಬೇಕು ಅಂತೇಳಿ ಬರ್ತಾರ. ಅಲ್ಲಿ 1 ಕ್ಲಾಸ್ ತೊಗೊಂಡೆ, 20 ನಿಮಿಷ ಕ್ಲಾಸ್ ತೊಗೊಂಡೆ, ಹಿಂಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಪರ್ಮನೆಂಟ್ ಲೆಕ್ಚರ್ಸೇ ಇಲ್ಲ. ಲೆಕ್ಚರ್ಸ್ ಇದ್ರೂ ಎಲ್ಲ ಸಬ್ಜೆಕ್ಟಿಗೂ ಇಲ್ಲ. ಸೊ ಹಂಗಾಗಿ ಇಡೀ ಕರ್ನಾಟಕದಲ್ಲಿ ಡಿಗ್ರಿ ಕಾಲೇಜಸ್ಗಳು ನಡೀತಾ ಇರೋದನ್ನೇ ಈ ಗೆಸ್ಟ್ ಲೆಕ್ಚರ್ಸಿಂದ. ಅವರು ನ್ಯಾಯಯುತ ಬೇಡಿಕೆಗಳನ್ನ ಈ ಕೂಡಲೇ ಈಡೇರಿಸಿ ಈ ಡಿಗ್ರಿ ವಿದ್ಯಾರ್ಥಿಗಳಿಗೆ ಕ್ಲಾಸಸ್ ನಡೆಸಬೇಕು. ಯಾಕಂದರೆ ನೆಕ್ಸ್ಟ್ ಮಂತೇ ಇವಾಗ ಎಕ್ಸಾಮ್ ಬರೋ ಚಾನ್ಸಸ್ ಇದೆ. ಟೈಮ್ ಟೇಬಲ್ ಆಲ್ರೆಡಿ ಬಂದಿದೆ, ಯೂನಿವರ್ಸಿಟಿಯಿಂದ ಎಲ್ಲ ಕಡೆ ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಸೊ ಬೇರೆ ಪ್ರೈವೇಟ್ ಸ್ಟೂಡೆಂಟ್ಸಿಗೆ ಎಲ್ಲ ರೀತಿ ಕ್ಲಾಸಸ್ ನಡೀತಾ ಇದೆ. ಮತ್ತೆ ಇದು ಯಾರಿಗೆ ಅನ್ಯಾಯ ಆಗ್ತಾ ಇದೆ? ಯಾರು ಬಡ ವಿದ್ಯಾರ್ಥಿಗಳಿದ್ದಾರೆ, ಬಡ ಕುಟುಂಬದಿಂದ ಬರ್ತಾರೆ, ಗೌರ್ಮೆಂಟ್ ಕಾಲೇಜಸ್ ಏನು ಸ್ಟೂಡೆಂಟ್ಸ್ ಇರ್ತಾರ ಅವರಿಗೆ ಇದು ಅನ್ಯಾಯ ಆಗ್ತಾ ಇದೆ. ಇದು ಸರ್ಕಾರ ಗಮನಕ್ಕೆ ತಗೊಂಡು ಕ್ಲಾಸಸ್ ಬಗ್ಗೆ ಯೋಚನೆ ಮಾಡಿ ಅತಿಥಿ ಉಪನ್ಯಾಸಕರ ಬೇಡಿಕೆನ ಈ ಕೂಡಲೇ ಈಡೇರಿಸಿ ಕ್ಲಾಸಸ್ಗಳಿಗೆ ಗಮನ ಹರಿಸಬೇಕು ಅಂತೇಳಿ ನಾವು AIDS ವಿದ್ಯಾರ್ಥಿ ಸಂಘಟನೆಯಿಂದ ಆಗ್ರಹಿಸ್ತಾ ಇದ್ದೀವಿ. ಪ್ರೀತಿ ದೊಡ್ಡಮನಿ, AIDS ಜಿಲ್ಲಾ ಉಪಾಧ್ಯಕ್ಷರು.